ನಮಸ್ಕಾರ ವೀಕ್ಷಕರೇ, ನಲತ್ವಾಡ್ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಡಿಕೆಯ ವೈದ್ಯ ಡಾಕ್ಟರ್ ರಂಗನಾಥ್ ಆಗಮನ. ನಲತ್ವಾಡ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶುಕ್ರವಾರ ಜನರ ಬೇಡಿಕೆಯ ವೈದ್ಯರಾದ ಡಾಕ್ಟರ್ ರಂಗನಾಥ್ ಅವರು ಆಗಮಿಸುತ್ತಿದ್ದಂತೆಯೇ ಸ್ಥಳೀಯರು ಹಾಗೂ ನಾನಾ ಸಂಘಟಕರು, ಖಾಸಗಿ ವೈದ್ಯರು ಮತ್ತು ಆಶಾ ಕಾರ್ಯಕರ್ತೆಯರು ಸನ್ಮಾನ ಗೌರವಿಸಿದರು. ವೀಕ್ಷಣೆ: ಸನ್ಮಾನದ ನಂತರ ವೈದ್ಯರಾದ ಡಾಕ್ಟರ್ ರಂಗನಾಥ್ ಅವರು ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿ ಸಿಬ್ಬಂದಿಗಳನ್ನು ಪರಿಚಯಿಸಿಕೊಂಡರು. ನಂತರ ಸಭೆ ಕರೆದ ಅವರು ಸಿಬ್ಬಂದಿಗಳ ಕುರಿತು ಮಾತನಾಡಿ, ನಾನು ಮಾಡುವ ರೋಗಿಗಳ ಸೇವೆ ದೇವರ ಸೇವೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಹೆರಿಗೆಗೆ ಸಿಸರಿನ್ ಎನ್ನುವ ತಪ್ಪು ಕಲ್ಪನೆ ಇದೆ. ಇದಕ್ಕಾಗಿ ಕಡಿವಾಣ ಹಾಕಿ ಸುರಕ್ಷಿತ ಹೆರಿಗೆಗೆ ಆದ್ಯತೆ ಕೊಡಬೇಕು ಎಂದು ಅವರು ರೋಗಿಗಳೊಂದಿಗೆ ಉತ್ತಮ ಸಹಕಾರದಿಂದ ವರ್ತಿಸಿ ಎಂದರು. ಡಿಎಸ್ಎಸ್ ಮುಖಂಡರಾದ ಮಲ್ಲು ತಳವಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಂಚಪ್ಪ ಬಿರಾದರ್, ಎಚ್.ಟಿ. ಕೂರಿ, ಬಸವರಾಜ್ ಚಿನ್ವಾಲ್, ಮೈಬೂಬ್ ಕುಳಗೇರಿ, ಕಾಶಿಂ ಗಂಗೂರ್, ರಾಜು ಕುಂಬಾರ್, ಡಾಕ್ಟರ್ ರಾಜು ಗಲಗಲಿ, ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಡಾಕ್ಟರ್ ಗುರು ಕಮ್ಮತ್ಗಿ, ಡಾಕ್ಟರ್ ಎಸ್.ಬಿ. ಗಂಗನಗೌಡರ್, ಡಾಕ್ಟರ್ ಅಮರೇಶ್ ವಾಲಿ, ಡಾಕ್ಟರ್ ವಿಜಯ್ ಕುಮಾರ್ ಸೇರಿದಂತೆ ವೈದ್ಯರನ್ನು ಸನ್ಮಾನಿಸಿದರು. ಈ ವೇಳೆ ಡಾಕ್ಟರ್ ಸಿ.ಬಿ. ವಿರಕ್ಮಠ್ ಮಾತನಾಡಿದರು. ಈ ಸಭೆಯಲ್ಲಿ ಡಾಕ್ಟರ್ ಅಬ್ದುಲ್ ರಜಾಕ್ ಚಿಲುಮ್ಕೋರ್, ಡಾಕ್ಟರ್ ರೇಷ್ಮಾ, ಡಾಕ್ಟರ್ ಅರ್ಪಿತಾ ಸೇರಿ ಸಿಬ್ಬಂದಿಗಳಿದ್ದರು. ವರದಿ: ಕಾಶಿನಾಥ್ ಬಿರಾದರ್. ತಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗಾಗಲಿ, ಸೇವಕ ಸಂಘಟನೆ ಪದಾಧಿಕಾರಿಗಳಿಗಾಗಲಿ ಮತ್ತು ಎಲ್ಲ ಗ್ರಾಮಸ್ಥರಿಗೆ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ನನಗೆ ಆದಂಥ ಎಲ್ಲ ನನ್ನ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಉಪಯೋಗ ಮಾಡಿಕೊಂಡು ತಮಗೆಲ್ಲ ಸೇವಾ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾನು ಸದಾ ಸಿದ್ಧರಾಗಿರ್ತೇನೆ ಅಂತ ಹೇಳ್ತೀನಿ. ವೇದಿಕೆ ಮೇಲೆ ಆಸೀನರಾದಂಥ ಡಾಕ್ಟರ್ ರಂಗನಾಥ್ ವೈದ್ಯ ಸರ್ ಅವರೇ, ಅರ್ಪಿತಾ ಸುಮಾರ್ ಅವರೇ, ರವಿ ಮೇಡಮ್ ಅವರೇ, ಚಿಲುಮ್ಕೋರ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ಮಿತ್ರರೇ ಹಾಗೂ ಸಂಘಟನೆ ಸರ್ಗೊಂದು ಅಡ್ಮಿನಿಸ್ಟ್ರೇಷನು ಭಾಳ ಚಾಪವಾಗಿದೆ. ಫ್ರೆಂಡ್ ಅಂದರೆ ಹೊರಗಡೆ ಕೆಲಸದಲ್ಲಿ ಯಾವುದೇ ರಾಜಿ ಇಲ್ಲದಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ನಾವು ಯಾವಾಗಲೂ ನಾವು ಕೂಡಿ ಸಹಕಾರ ಕೊಟ್ಟರೆ ಇನ್ನೂ ಇವತ್ತಿನ ಮಿತಿಗೆ ನಲತ್ವಾಡ್ ಸಮುದಾಯ ಕೇಂದ್ರ ಕಾಯಕಲ್ಪ ಹೇಗೆ ಬಂದಿದೆ, ಸರ್ ಬಂದಿಂದ ನಮಗೆ ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಒಳಗೆ ನಾವು ಆಗಲೇಬೇಕಾಗಿದೆ. ಈಗ ಸರ್ ಬಂದು ಇಲ್ಲಿ ಜಾಯ್ನ್ ಆಗಿದ್ದರಿಂದ ಆ ಒಂದು ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಒಬ್ಬ ಸ್ಪೆಷಲಿಸ್ಟ್ ಅವಶ್ಯಕತೆ ಇತ್ತು. ಆ ಪೋಸ್ಟ್ ಇದ್ರೆ ಮಾತ್ರ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ ಹುದ್ದೆಯನ್ನು ಸರ್ ತುಂಬಿಕೊಂಡಿದ್ದಾರೆ. ಅದಕ್ಕೆ ಅವ್ರು ಬಂದಿಂದ ಅದನ್ನು ನಾವು ಪಡೆದುಕೊಳ್ಳೋಣ, ಸಹಕಾರ ಕೊಡಬೇಕು. ಸರ್ ಮೊದಲು ನಾನು ಕೊಪ್ಪಳ ಜಿಲ್ಲೆಯಿಂದ ವರ್ಗಾವಣೆಯಾಗಿ ಇಲ್ಲಿ ಬಂದಾಗ ಸರು ಬಾಗಲಕೋಟೆ ಜಿಲ್ಲೆಯಿಂದ ವರ್ಗಾವಣೆ ಸೇಮ್ ಡೇ ಆಗಿ ಬಂದಿದ್ವಿ. ನಾವು ಮೊದಲು ಬದಾಮಿ ತಾಲೂಕಿನಲ್ಲಿ ಅವರು ಕೆಲಸ ಮಾಡ್ತಿದ್ದರು. ಅವಾಗನೇ ಈ PSCಯನ್ನು ಆಯ್ಕೆ ಮಾಡಬೇಕಂತ ಅವರು ಇಚ್ಛೆ ಇತ್ತು ಮೊದಲೇ. ಆದ್ರೆ ಅದರ ಪೂರ್ವದಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅಂತೇಳಿ DGO ನಮ್ಮಲ್ಲಿ ಇರೋದ್ರಿಂದ ಆ ಹುದ್ದೆ ಖಾಲಿ ಇದ್ದಿಲ್ಲ. ಹೀಗಾಗಿ ಅವರು ಅವಾಗ ಕಾಳಿಗೆಯನ್ನು ಆಯ್ಕೆ ಮಾಡಿಕೊಂಡು ಫಸ್ಟ್ ಪ್ರಯಾರಿಟಿ ನಲತ್ವಾಡ್ಗೆ ಬರ್ಬೇಕಂತ ಅವ್ರ ಆಸೆ ಇತ್ತು. ಆ ಕಾರಣದಿಂದ ಅವರು ಇಲ್ಲಿವರೆಗೆ ಕಾಳಿಗೆಯಲ್ಲಿ ಸೇವೆ ಮಾಡಿದರು. ಶರಣ ವೀರೇಶ್ವರ ಅವರು ಕೌನ್ಸಿಲಿಂಗ್ ಟೈಮ್ದಲ್ಲಿ ನಮ್ಮ ನಲತ್ವಾಡ್ ಹುದ್ದೆ ಖಾಲಿ ಇತ್ತು. ಅವ್ರಿಗೆ ತಗೊಳ್ಳೋದಕ್ಕೆ ಒಂದು ಈಸಿ ಆಯಿತು. ಮುಂದೆ ಇದನ್ನು ನಾವು ತೋರಿಸಿ ಅದಕ್ಕೆ ಶರಣ ವೀರೇಶ್ವರ ಪುಣ್ಯದಿಂದ ನಮ್ಮ ಈ ಹುದ್ದೆ ಕಾರ್ಯದರ್ಶಿ ಸರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಾರ. ಅವರು ಕಾಳಿಗೆಗಿಂತ ಅದು ಇಂಟೀರಿಯರ್ ಪ್ಲೇಸ್ನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರು ಈ ಸರ್ ಒಂದು ಚಾಪ ಬೇರೆ ಇದೆ. ಎಲ್ಲರೂ ಸಿಜರಿನ್ ಅಂತಾರೆ ಗೈನಕಾಲಜಿಸ್ಟ್ ಸಾಮಾನ್ಯವಾಗಿ. ಸರ್ ಇವೆಲ್ಲ ನೋಡಿರ್ಬೋದು. 4 years ಬ್ಯಾಕ್ ನಮ್ಮ ಕಾಳಿಗೆದು ಈ CSC ಒಂದು ಏರಿಯಾದಾಗ ಬಂದು ಅವಾಗ ಸರ್ಗೆ ಬಿರುದೂ ಆಗಿದೆ. ಅದಕ್ಕೆ ಹೆಚ್ಚಿನ ಅಲ್ಲಿಗಿಂತ ನಮ್ಮದಾಗಿ ನಮ್ಮ ಇನ್ನೂ ಆ ಕಾಳಿಗೆ ಆಸ್ಪತ್ರೆ ರೂರಲ್ದಾಗಿ ಇದ್ದು ಹೆಸರುವಾಸಿ ಆಯಿತು. ಅದು ನಮ್ಮ ಟೌನ್ನಲ್ಲಿ ಇನ್ನೂ ಹೆಚ್ಚು ಹೆಸರು ಆಗ್ತೈತೆ ಅಂತೇಳಿ ನನ್ನ ಅನಿಸಿಕೆಯನ್ನು ಹೇಳಿ ನನ್ನ ಎರಡು ಮಾತುಗಳನ್ನು
ಅವಾಗ ಕಾಯಿಲೆ ನೋಡಾಕ್ರಿ ಇವೆಲ್ಲ ಮಾಡ್ತಿದ್ವಿ. ಇವ್ರು ಲೋಕಲ್ ಸರ ಬಿಲ್ಡಿಂಗ್ ಇನ್ನ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಒಂದು ತಿಂಗಳೊಳಗೆ ಆಗ್ತಾನೆ ಸರ್ ಮಾಡ್ಕೊಂಡು ಹೋಗೋದು. ಡಿ ಸಿ ಕಾಂಟ್ರಾಕ್ಟ್ ಒಳಗೆ ಸರ್ ಇವ್ರು ಎಲ್ ಸಿ ಡಿ ಸರ್ ಇದು ಒಂದು ಒಟ್ಟಿಗೆ ಇದೊಂದು ಕಡೆ ನಿಂದ್ರಿ ಸರ್ ನಿಂದ್ರ ಮೈ ನಿಂದು ಬರ್ರಿ ಸರ್ ಅಧ್ಯಕ್ಷ ಇಲ್ಲ ಮುದ್ದೇಬೇಳ ತಾಲೂಕು ಅಷ್ಟೇ ಅಲ್ಲ ಬಿಜಾಪುರದಲ್ಲೆಲ್ಲ ಕರ್ನಾಟಕ ರಾಜ್ಯಕ್ಕೆ ಈ ಗೈನಕಾಲಜಿಸ್ಟ್ ಒಳಗೆ ಹೆಸರು ಮಾಡುವಂಥದ್ದು ರಾಜ್ಯ ಮಟ್ಟದಲ್ಲಿ ಸನ್ಮಾನ ಆಗಿದೆ. ಬಹುಶಃ ನಾವೆಲ್ಲ ಹೊಸದಾಗಿ ಒಂದು ಟಿ ವಿ ಸೀರಿಯಲ್ ನೋಡ್ತೀವಿ ಕನ್ನಡ ಅಂತೇಳಿ, ಆ ಕನ್ನಡ ನೀವು ಜೊತೆ ನಮ್ಮ ಮಾತಾಡೋ ಕನ್ನಡ ಆಗಿ ಬಂದ ನಾನು ಭಾವಿಸ್ತಿದ್ದೀನಿ. ಅವ್ರ ಹೆಸರು ವೈದ್ಯ, ಉದ್ದಿನ ವೈದ್ಯ, ರೋಗಿಗಳಿಗೆ ಬಹುಶಃ ಆ ಥರನಾಗಿ ನೋಡುವಂಥ ವೈದ್ಯರು ನಮಗೆ ಸಿಕ್ಕಿದ್ದು ನಮ್ಮ ದೊಡ್ಡ ಪುಣ್ಯ ಅಂತೇಳಿ ನಮ್ಮೆಲ್ಲರ ಪರವಾಗಿ ಮಾತಾಡೋಕ್ಕೆ